ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರು, ಇವತ್ತು ನಾವು ನೋಡ್ತಿರೋವಂಥದ್ದು ಈ ಕೋರ್ಟು ಕಚೇರಿಗಳಿಂದ ನ್ಯಾಯ ಸಿಗ್ತಾ ಇಲ್ಲ, ತಿರುಗಿ ಸಾಕಾಗಿದೆ ಅನ್ನೋರ್ಗಾಗಿ ಒಂದು ಯಂತ್ರ ಮಂತ್ರ ತಂತ್ರ. ಯಾಕೆ ಸಾಕಷ್ಟು ಜನ ಕೇಳ್ತಿರ್ತೀರ, ಭಾಳ ವರ್ಷ ಆಗಿದೆ, 25 ವರ್ಷ 30 ವರ್ಷ ತಂಗೆ ಹಿಂಗೆ ನಮ್ಮ ತಲೆಮಾರುಗಳಿಂದ ಬರೀ ಇದೇ ಕೇಸು ಇದರಲ್ಲಿ ಹೊಡೆದಾಡ್ತಾ ಇದ್ದೀವಿ. 10 ವರ್ಷ ಆಗಿದೆ, ಏನೂ ಡಿಸೈಡ್ ಬರ್ತಿಲ್ಲ, ಆಗಿದೆ ಅಂತಾರೆ. ಆದರೆ ಯಾವುದೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ತಿರುಗಿ ನಮಗೂ ಸಾಕಾಗಿದೆ. ಒಬ್ಬೊಬ್ರಿಗೆ ಒಂದು 3 ಕೇಸು 4 ಕೇಸು ಈ ರೀತಿ ಹಾಕಿರ್ತಾರೆ. ಸುಮ್ಮನೆ ಏನೋ ಹೊಟ್ಟೆವ್ರಿಗೆ ಕೂಡ ಹಾಕಿರ್ತಾರೆ. ಕೆಲವ್ರು ಏನೋ ತಪ್ಪು ಮಾಡಿ ಕೂಡ ಆ ಒಂದು ಕೇಸು ಅನ್ನೋದು ಇರುತ್ತೆ. ಯಾವುದೋ ಒಂದು ತಪ್ಪು ಅಂತ ಮನುಷ್ಯ ಅಂದಮೇಲೆ ಏನೋ ಒಂದು ತಪ್ಪು ನಡೆದಿರುತ್ತೆ. ಆ ತಪ್ಪಿಗೆ ನಾವು ಕೋರ್ಟು ಕಚೇರಿಗಳು ಅಂತ ಜೀವಮಾನ ಪೂರ್ತಿ ಅಲಿತೀವಿ. ಏನೋ ಕೂತ್ಕೊಂಡು ಒಂದು ಕಾಂಪ್ರಮೈಸ್ ಮಾಡಿಕೊಂಡು ಮಾತಾಡಿದಾಗ ಏನೋ ಪರಿಹಾರ ಆಗ್ಬೋದೇನೋ, ಇಲ್ಲ ಅಲ್ಲಿ ಏನು ಒಂದು ಅಹಂ ನಮಗೆ ಬರುತ್ತೆ. ನಾನು ಯಾಕೆ ಅವನ ಹತ್ರ ಕೇಳೋದು, ಹೋದರೂ ಹೋಗುತ್ತೆ, ಕೋರ್ಟ್ಗೆ ಇಕ್ಕಣೆ ಲಾಯರ್ಗೆ ಇಕ್ತೀನಿ, ವಾದ ಮಾಡ್ತೀನಿ ಅಂದ್ಬಿಟ್ಟು ಆ ಕೋಪದಲ್ಲಿ ಆ ಒಂದು ರೋಷದಲ್ಲಿ ನಾವು ಮಾತಾಡ್ಬಿಡ್ತೀವಿ. ಆದರೆ ಅಲಿಯೋದಿದೆಯಲ್ಲ, ಅದು ನಾಯಿ ಪಾಡೋದು. ಒಂದು ಟೈಮು ಲಾಯರ್ ಬಂದರೆ ಜಡ್ಜ್ ಸಿಕ್ಕಲ್ಲ, ಜಡ್ಜ್ ಬಂದರೆ ಲಾಯರ್ ಸಿಕ್ಕೋದಿಲ್ಲ. ಈ ರೀತಿ ವರ್ಷಾನುಗಟ್ಟಲೆ 5 ವರ್ಷ 10 ವರ್ಷ ತನಕ ತಿರುಗಿ ಹೈರಾಣ ಹೋಗಿರ್ತಾರೆ ಮನುಷ್ಯರು. ಅವಾಗ ಅಂದ್ಕೊಳ್ತಾರೆ, ಅಯ್ಯೋ ಯಾಕಾರು ಈ ಕೋರ್ಟು ಕೇಸು ಅಂತ ನಾವು ಒಪ್ಕೊಂಬಿಟ್ವೋ, ಏನೋ ತೀರ್ಮಾನ ಮಾಡ್ಕೊಂಡಿದ್ರೆ ಹಾಗಿತ್ತು ಅನ್ನೋದು ಅವಾಗ ಮನ್ಸಿಗೆ ಬರುತ್ತೆ. ಆದರೆ ಆ ಬಿಗುಮಾನ ಅನ್ನೋದು ಅಲ್ಲೂ ಸೋಲೋದಿಲ್ಲ. ಬೇಡ, ಇಷ್ಟೇ ಬಂದಿದ್ದೀನಂತೆ, ಇನ್ನೂ ತಿರುಗ್ತೀನಿ ನಾನು ಅನ್ನೋದು. ಕೆಲವೊಂದು ಸಮಸ್ಯೆಗಳನ್ನ ನಾವು ಉಗ್ರಲ್ಲಿ ಹೋಗೋದಕ್ಕೆ ಗೊಡ್ಲು ತೊಗೊಂಡ್ರು ಅಂತ ಹೇಳ್ತಾರೆ ಕೆಲವೊಂದು ಹಳೆ ಕಾಲದಲ್ಲಿ. ಅಂಥದಕ್ಕೆ ನಾವು ಆ ರೀತಿ ಕೋಪ, ದ್ವೇಷ, ಹಣ ಏನೋ ಒಂದು ಇದೆ ಅನ್ನೋ ಒಂದು ಇದರಲ್ಲಿ ಹೋಗ್ತೀವಿ. ಅದರಲ್ಲಿ ತಿರುಗಿ ಜೀವನನೇ ಅರ್ಧ ಆಗೋಗ್ಬಿಡುತ್ತೆ. ಮತ್ತು ಮನೇಲಿ ಅದು ಕೋರ್ಟು ಕಚೇರಿ ಅಂದಮೇಲೆ ಅದು ಶಾಂತಿನೇ ಇರಲ್ಲ. ಇವ್ರಿಗಾಗುತ್ತೋ ಅವ್ರಿಗಾಗುತ್ತೋ. ಲಾಯರ್ ಹೇಳ್ತಾರೆ, ಅವ್ರು ದುಡ್ಡು ಬೇಕು, ನಿನ್ನೆ ಗೆಲ್ಲಿಸ್ತೀನಪ್ಪ ಅಂತಾರೆ. ಅವ್ರ ಲಾಯರ್ ನಿನ್ನೆ ಗೆಲ್ತೀಯ ಅಂತಾರೆ. ಈ ರೀತಿ ಏನಾಗ್ಬಿಡುತ್ತೆ, ಅವರು ಬಂಡವಾಳ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಕಕ್ಷಿದಾರನ ತಿರುಗಿಸಿ ಅವರು ಜೀವನನ ಬೆಂಡ್ ಮಾಡಾಕಿರ್ತಾರೆ. ಈಗ ಅಂಥದಕ್ಕೆ ವಾದ ವಿವಾದದಿಂದ ನೀವು ಗೆಲ್ಲಬೇಕು, ಅಥವಾ ಈ ಒಂದು ನ್ಯಾಯಾಂಗದಿಂದ ಹೊರಗೆ ಬರಬೇಕು, ನಮಗಿದ್ರಲ್ಲಿ ನ್ಯಾಯ ಸಿಗಬೇಕು ಅನ್ನೋರಿದ್ದರೆ ಇಂಥದ್ದು ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ನೀವು ಅದ್ಭುತವಾಗಿ ನಿಮಗೆ ಕೆಲಸ ಆಗುತ್ತೆ. ಇದನ್ನೆಲ್ಲ ಮಾಡೋ ಅಂಥದ್ದು ಒಂದು ಚಕ್ರಗಳು ಬರುತ್ತೆ. ನಾನು ಚಕ್ರ ತೋರಿಸ್ತೀನಿ. ಇದನ್ನು ಈ ಒಂದು ಯಂತ್ರ ನೀವು ತಯಾರು ಮಾಡ್ಕೋಬೇಕು ಅಂದರೆ ಶುಕ್ರವಾರದಲ್ಲಿ ಮಧ್ಯಾಹ್ನ ಸಮಯ ಯಾವ್ದಾದ್ರು ಒಂದು ಹರಳಿ ಮರದ ಕೆಳಗೆ ಕೂತು ಅದೇ ಹರಳಿ ಕಡ್ಡಿಯಿಂದ ಈ ಕೇಸರಿ, ಗುಲಾಬಿ, ಈ ಹರ್ಕ ಈ ಮೂರನ್ನು ಸುಟ್ಟು ಅದನ್ನು ಒಂದು ಬೂದಿ ಥರ ಮಾಡಿ ಮಸಿ ಮಾಡಿ ಅದನ್ನು ಒಂದು ಕಾಗದದ ಮೇಲೆ ಬರಿಬೇಕು. ನಂತರ ಈ ಒಂದು ಯಂತ್ರವನ್ನು 3 ದಿನ ಮನೆಯಲ್ಲಿ ಇಟ್ಕೊಂಡು ನಂತರ ಒಂದು ಬಿಳಿ ಬಟ್ಟೆ ಧರಿಸಿ, ಅದು ಹೋಗಬೇಕಾದ್ರೆ ನೀವು ನ್ಯಾಯಾಂಗಕ್ಕೆ ಹೋಗ್ಬೇಕಾದ್ರೆ ಬಿಳಿ ಒಂದು ಬಟ್ಟೆಗಳನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಈ ಮಂತ್ರನ ಹೋಗ್ಬೇಕಾದ್ರೆ ಒಂದು 7 ಸಾರಿ ಮಂತ್ರನ ಪಠಣೆ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆ ಯಂತ್ರ ಚಿಕ್ಕದಾಗಿ ಬರ್ಕೊಂಡು ನೀವು ನಾಲ್ಗೆ ಅಡೀಲಿ ಇಟ್ಕೊಂಡು ಹೋಗಬೇಕು. ನಾಲ್ಗೆ ಕೆಳಗೆ ಇಟ್ಕೊಂಡು ಹೋದಾಗ ಆ ಯಂತ್ರ ಪ್ರಭಾವದಿಂದ ಆ ಏನು ಮೊಕದ್ದಮೆ, ವಾದ ವಿವಾದಗಳು ಏನಿದೆಯೋ ಅದು ನಿಮಗೆ ಜಯ ಅನ್ನೋ ಸಿಗುತ್ತೆ. ಇದು ಸಾಕಷ್ಟು ಎಲ್ಲ ಧರ್ಮಗಳಲ್ಲೂ ಕೂಡ ಇದು ಇರೋವಂಥದ್ದು. ಇದು ಪೂಜೆ, ಯಂತ್ರ ಶುದ್ಧೀಕರಣ, ಇವಕ್ಕೆಲ್ಲ ಒಂದು ಕ್ರಿಯೆಗಳು ಮಾಡಬೇಕು. ಕೆಲವೊಂದು ನಮ್ಮದೇ ತಪ್ಪಿರುತ್ತೋ ಏನೋ, ಅದಕ್ಕೊಂದು ಅಕಸ್ಮಾತ್ ತಪ್ಪಾಗಿದೆ ಅಂತ ನಿಮಗೇನಾದ್ರು ಅನಲೈಸ್ ಆದರೆ ಅದಕ್ಕೆ ಒಂದು ಪ್ರಾಯಶ್ಚಿತ್ತ ಸಂಕಲ್ಪ ಅಂತ ಮಾಡ್ಕೊಳ್ಳಿ. ನಾನು ತಪ್ಪು ಮಾಡಿದ್ದೀನಿ ಅನ್ನೋದು ನಿಮ್ಮ ಮನಸ್ಸಿಗೆ ಬಂದಿದ್ದರೆ, ಅಥವಾ ನಂದು ತಪ್ಪಾಗಿದೆ ಅಂತ ನಿಮ್ಮ ಮನಸ್ಸಿಗೆ ಬಂದು ಅದನ್ನು ಒಂದು ಯಾಕೆಂದರೆ ತಪ್ಪು ಮಾಡಿದ್ರೂ ಪ್ರಾಯಶ್ಚಿತ್ತದಿಂದ ಪರಿಹಾರ ಆಗುತ್ತಂತೆ. ಆ ಥರ ಪ್ರಾಯಶ್ಚಿತ್ತ ಮಾಡಿಕೊಂಡಾಗ ಕೆಲವೊಂದು ಕರ್ಮ ಅನ್ನೋದು, ಕೆಲವೊಂದು ಏನೋ ಒಂದು ಪಾಪ ಅನ್ನೋದು ಕರ್ಮ ಅದು ಪರಿಹಾರ ಆಗುತ್ತೆ. ಈ ಯಂತ್ರದಿಂದ ಕೂಡ ಇದನ್ನು ಮಾಡ್ಕೋಬೋದು. ಯಾವುದೇ ಒಂದು ಯಂತ್ರ ಪ್ರಯೋಗಿಸ್ಬೇಕು ಅಂತ ಯಂತ್ರ ದೇವತೆಯನ್ನು ನೀವು ಹೆಸರನ್ನ ಹೇಳಿಕೊಂಡು ಆ ಯಂತ್ರ ಆಯಾಯ ದೇವತೆಗಳ ಆಹ್ವಾನ ಮಾಡಿ ಷೋಡೋಪಚಾರ ಪೂಜೆಗಳು ನೀವು ಜಪಗಳು ಮಾಡಿ ಧಾರಣೆ ಮಾಡಬೇಕಾಗುತ್ತೆ. ಬನ್ನಿ ಇವಾಗ ನಾವು ಅಂದರೆ ಇದು ಯಾವುದೇ ರೀತಿ ದುರುಪಯೋಗ ಎಲ್ಲ ಮಾಡ್ಕೋಬಾರ್ದು. ಅಕಸ್ಮಾತ್ ಇದನ್ನು ಹೇಳಿದ್ದೀನಲ್ವ, ನಿಮ್ಗೆ ಯಾವುದೇ ತೊಂದರೆ ಆಗಿದ್ದರೆ ಅಥವಾ ನಿಮ್ಮ ಮನಸ್ಸಿಗೆ ನಾನು ತಪ್ಪು ಮಾಡಿದ್ದೆ ನಾನು ಅನ್ನೋದು ನಿಮ್ಮ ಮನಸ್ಸಿಗೆ ಪಶ್ಚಾತ್ತಾಪ ಪಡಿ, ಅದಕ್ಕಿಂತ ಬೇರೆ ಯಾವುದೂ ಇಲ್ಲ. ಇದನ್ನು ಒಂದು ನೀವು ಕಾಗೆ
ಅದು ಒಂದು ಏನು ಹೇಳ್ತೀವಿ ಕಾಗೆದು ಗರಿ ಬರುತ್ತಲ್ವ, ಪುಕ್ಕ ಅಂತ ಹೇಳ್ತೀವಲ್ಲ, ಅದ್ರ ಗರಿಯಿಂದ ಕಾಗದದ ಮೇಲೆ ಬರಿಬೋದು. ಇದನ್ನು ಬರೆದು ನೀವು ಹೋಗೋ ಸಮಯಕ್ಕೆ ಇದನ್ನು ಏನು ಒಂದು ಕೋರ್ಟ್ಗೆ ಅಂತ ಏನು ಹೋಗ್ತೀರಾ ಅವಾಗ ಇದನ್ನು ನಿಮ್ಮ ಬಳಿಲಿ ಇಟ್ಕೊಂಡು ಹೋಗ್ಬೋದು. ಇನ್ನೊಂದು ಹೇಳ್ದಂಗೆ ಬಾಯಲ್ಲಿ ಕೂಡ ಅಂದರೆ ನ್ಯಾಲ್ಗೆ ಕಡೆ ಕೂಡ ಇಟ್ಕೊಂಡು, ಅದು ಚಿಕ್ಕದಾಗಿ ಬರ್ಕೋಬೇಕಾಗುತ್ತೆ. ಜಾಸ್ತಿ ದೊಡ್ಡದಾಗಿ ಆ ಥರ ಇಟ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ದೊಡ್ಡದಾಗಿ ಬರೆದಾಗ ನೀವು ನಿಮ್ಮ ಜೊತೇಲಿ ಇಟ್ಕೊಂಡು ಹೋಗ್ಬೋದು. ಅಂದರೆ ಒಂದು ಪರ್ಸಲ್ಲೋ ಜೇಬಲ್ಲೋ ಇಟ್ಕೊಂಡು ಹೋಗ್ಬೋದು. ಬನ್ನಿ ಇವಾಗ ಮಂತ್ರ ಯಾವುದು ಏನು ಅಂತ ನೋಡೋಣ. ಈಗ ಇದೇ ಆ ಮಂತ್ರ ಮಂತ್ರ ಅಲ್ಲ, ಯಂತ್ರ. ಇದು ಮಂತ್ರ ಇಲ್ಲ, ಇದಕ್ಕೆ ಬರೀ ಯಂತ್ರ ಇದೆ. ಈ ಯಂತ್ರನ ನಾನು 2 ರೀತಿಲಿ ಹೇಳಿದ್ದೀನಿ ಅಲ್ವಾ, ಕಾಗೆ ಗರಿಯಿಂದ ಆದರೂ ಬರಿಬೋದು ಇದನ್ನು, ಅಥವಾ ನೀವು ಮೊದಲೇ ಇನ್ನೊಂದು ಹೇಳಿದ್ದೀನಿ, ಅದರಲ್ಲಾದರೂ ಈ ಒಂದು ಕೇಸರಿ ಗುಲಾಬಿ ಹರ್ಕ ಕಡ್ಡಿಯಿಂದ ಸುಟ್ಟಿ ಮಸಿ ಮಾಡಿ ಕೂಡ ನೀವು ಅದನ್ನು ಬರ್ಕೋಬೋದು. ಇದನ್ನು ಇಟ್ಕೊಂಡಿದ್ದು ನ್ಯಾಲ್ಗೆ ಅಡಿಲಿ ಇಟ್ಕೊಂಡು ಹೋದಾಗ, ಅಂದರೆ ಅದನ್ನು ಇಟ್ಕೋಬೇಕಾದ್ರೆ ಅಲ್ಲಿ ಹೋಗಿ ನಿಂತ್ಕೊಂಡಾಗ ಅಲ್ಲೇ ಇಟ್ಕೋಬೇಕು. ನೀವು ಇಲ್ಲಿಂದನೇ ಬಾಯಲ್ಲಿ ಇಟ್ಕೊಂಡು ಹೋಗೋದಲ್ಲ, ಆ ಒಂದು ಕೋರ್ಟಿಗೆ ನಿಮ್ಮನ್ನೇನು ಕರೀತಲ್ಲ ಆ ಕ್ಷಣದಲ್ಲಿ ಅದನ್ನು ಬಾಯಲ್ಲಿ ನ್ಯಾಲ್ಗೆ ಕಡೆ ಇಟ್ಕೊಂಡು ಮನಸ್ಸಿನಲ್ಲೇ ಒಂದು 7 ಬಾರಿ ಇದನ್ನು ಮಂತ್ರನ, ಆ ಒಂದು ಯಂತ್ರ ಅಥವಾ ಮಂತ್ರ ಇದಕ್ಕೆ ಯಾವುದೂ ಇರೋದಿಲ್ಲ. ಅಕಸ್ಮಾತ್ ನಿಮ್ಮ ದೇವ್ರನ್ನ ಏನು ಪೂಜೆ ಆ ದೇವ್ರದ್ದು ನೀವು ಕೇಳ್ಕೊಬೋದು. ಅಕಸ್ಮಾತ್ ಆ ರೀತಿ ಆಗಲಿಲ್ಲ ಅಂತಂದರೆ ನಿಮಗೆ ಕೆಲವೊಂದು ಮಂತ್ರ ಕೂಡ ಕೊಡ್ತೀನಿ. ಕೆಲವು ಮಂತ್ರ ಇದು ಸಾಬರ ಮಂತ್ರ, ಕೆಲವೊಂದು ತಿರುಗಿಸೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಕೊಟ್ಟಿಲ್ಲ ಇದನ್ನು. ಮಂತ್ರ ಇಲ್ಲ ಅಂದರೂ ಇದನ್ನು ಮಾಡಿಕೊಂಡ್ರೂ ಕೂಡ ನಡೀತದೆ. ಇದನ್ನು ಈ ರೀತಿ ಮಾಡಿ ಒಂದು ಬಿಳಿ ಪೇಪರಲ್ಲಿ ಮಾಡಿ, ಇದಕ್ಕೆ ಯಾವುದೇ ರೀತಿ ತಗಡು ಆಗಲಿ ಅಥವಾ ಭೋಜಪತ್ರ ಆಗಲಿ ಯಾವುದು ಬೇಕಾಗಿಲ್ಲ. ಇದಕ್ಕೆ ಒಂದು ವೈಟ್ ಪೇಪರಲ್ಲಿ ಬರೆದಿಕ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಇದೇ ಏನು ಮಂತ್ರ ಅಂದರೆ ಇದೇನು ಕಾಫ ಸೀನ ವನ ಮೀಮ ಹೇ, ವನ ಮೀಮ ಹೇ ಕಾಪ ಸ್ವದ, ಇದೇ ಮಂತ್ರ ತಂತ್ರ 2 ಇದಕ್ಕೆ ಒಂದೇ ಇದರಲ್ಲಿ ಬರುತ್ತೆ. ಇದನ್ನು ಬೇಕಾದ್ರೆ ನೀವು ಹೇಳ್ಕೊಬೋದು. ಇದನ್ನೇ ಹೇಳ್ಕೊಂಡು ಇದನ್ನೇ ಯಂತ್ರದ್ದು ಕೂಡ ಬರಿಬೇಕಾಗುತ್ತೆ. ಇದೇ ಏನು ಅಕ್ಷರ ನಾನು ತೋರಿಸಿದ್ದೀನಿ ಅದೇ ಅಕ್ಷರ ಕೂಡ ನೀವು ಬರಿಬೇಕಾಗುತ್ತೆ. ಅದೇ ಮಂತ್ರ ಕೂಡ ಅದೇ ಆಗುತ್ತೆ. ನಿಮ್ಗೆ 2 ಅದೇ ಆಗೋದ್ರಿಂದ ನೀವು ಅಲ್ಲಿ ಆ ಜಾಗದಲ್ಲಿ ನಿಂತ್ಕೊಂಡಾಗ 7 ಬಾರಿ ಅದನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಮನಸ್ಸಿನಲ್ಲಿ ಹೇಳ್ಕೊಂಡಾಗ ಆ ಒಂದು ವಾದ ವಿವಾದ ಜಯ ಕೋರ್ಟು ಅಂತೇನು ಹೇಳಿ ಅದು ನಿಮಗೆ ನಿಮ್ಮ ಕಡೆಗೆ ಆಗುತ್ತೆ. ಅಂದರೆ ಆದಷ್ಟು ಇದನ್ನು ಕೂತು ಪರಿಹಾರ ಮಾಡ್ಕೊಳ್ಳಿ. ಯಾಕೆಂದರೆ ಕೋಪದಲ್ಲಿ ಹಾಡ್ಬಿಡ್ತೀವಿ, ಏನು ಅವನಿಗೆ ಸಲ ಹೋದ್ರೂ ಹೋಗುತ್ತೆ, ಕೋರ್ಟಲ್ಲೇ ಕಟ್ತೀನಿ ದುಡ್ಡು ಅಂತ ಆ ಕೋಪದಲ್ಲಿ ಆ ರೋಷದಲ್ಲಿ ನಾವು ಹೇಳ್ಬಿಡ್ತೀವಿ. ಆದರೆ ಅದನ್ನು ಅನುಭವಿಸ್ಬೇಕಾದ್ರೆ ಅದರದ್ದು ಪ್ರತಿಯೊಂದು ನಮಗೆ ಅದು ಒಂದು ಅಷ್ಟು ನೋವು ಅಂತ ಆಗುತ್ತೆ. ನಿಮಗೆ ಸಾಧ್ಯ ಆದರೆ ಇದನ್ನು ಮಾಡಿಕೊಂಡು ನಿಮ್ಮ ಆ ರೀತಿ ಅದಾನ ಎಷ್ಟೋ ವರ್ಷ ಆಗಿದೆ, ನಮಗೆ ಆಗ್ತಾ ಇಲ್ಲ, ಜೀವನ ಪೂರ್ತಿ ಅಲ್ದು ಸಾಕಾಗಿದ್ದೀವಿ, ಯಾವುದೂ ನ್ಯಾಯ ಸಿಗ್ತಿಲ್ಲ ನಮಗೆ ಅನ್ನೋದಿದ್ದರೆ ಖಂಡಿತ ಇದನ್ನು ಮಾಡ್ಕೊಂಡು ಇದನ್ನು ಲಾಭ ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಯಾವುದೇ ರೀತಿ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹೊಸ್ದಾಗಿ ಯಾರು ನೋಡ್ತಿದ್ದಾರೋ ಅವರು ಕೂಡ ಇದನ್ನು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದುವರೆಗೂ ಒಂದು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಬಾಂಧವರೇ.